ಸಾಮಾನ್ಯವಾಗಿ ಪಿಯುಸಿ ಡಿಗ್ರಿ ಮುಗಿದ ಮೇಲೆ ಯಾವ ಕೋರ್ಸ್ ತೆಗೆದುಕೊಳ್ಳಬೇಕು, ಯಾವ ಕೋರ್ಸ್ ತೆಗೆದುಕೊಂಡರೆ ಉದ್ಯೋಗಾವಕಾಶ ಹೆಚ್ಚು ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತದೆ. ಈ ಹಿನ್ನೆಲೆಯಲ್ಲಿ ಇಲ್ಲೊಂದು ವಿಶ್ವವಿದ್ಯಾಲಯ ಓಪನ್ ಡೇ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಲ್ಲಿನ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಮಾಡಿತು. ಹಾಗಿದ್ದರೆ ಯಾವುದು ಆ ವಿಶ್ವವಿದ್ಯಾಲಯ ಅಂತೀರಾ? ಈ ಸ್ಟೋರಿ ನೋಡಿ. ಜಿಎಂ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಓಪನ್ ಡೇ. ಓಪನ್ ಡೇಯಲ್ಲಿ ಪಾಲ್ಗೊಂಡ ಸಾವಿರಾರು ವಿದ್ಯಾರ್ಥಿಗಳು. ವಿಶ್ವವಿದ್ಯಾಲಯದಲ್ಲಿರುವ ಕೋರ್ಸ್ಗಳ ಬಗ್ಗೆ ಮಾಹಿತಿ ಪಡೆದ ವಿದ್ಯಾರ್ಥಿಗಳು. ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಓಪನ್ ಡೇ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಿಯುಸಿ ಹಾಗೂ ಡಿಗ್ರಿ ವಿದ್ಯಾರ್ಥಿಗಳಿಗಾಗಿ ಈ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಓಪನ್ ಡೇ ಮೂಲಕ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಯಾವ ಕೋರ್ಸ್ಗಳಿವೆ, ವಿಶ್ವವಿದ್ಯಾಲಯ ಅಂದರೆ ಹೇಗಿರುತ್ತೆ, ಕ್ಯಾಂಪಸ್ ಹೇಗಿರುತ್ತದೆ, ಪಿಯುಸಿ ಹಾಗೂ ಡಿಗ್ರಿ ಬಳಿಕ ಯಾವ ಕೋರ್ಸ್ ತೆಗೆದುಕೊಂಡರೆ ಉದ್ಯೋಗಾವಕಾಶ ಹೆಚ್ಚು ಎಂಬ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿ ಪಡೆದರಲ್ಲದೆ ವಾಟ್ ನೆಕ್ಸ್ಟ್ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಂಡರು. ಯೂನಿವರ್ಸಿಟಿನಲ್ಲಿ ಕಲಿಕೆಗೆ ಭಾಳ ಬೈ ಪ್ರಾಕ್ಟಿಕಲ್ ವೇ ಆಫ್ ಲರ್ನಿಂಗ್, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ. ನಮ್ಮ ಮಕ್ಕಳಿಗೆ ಕೇಳಿದರೆ ಈ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗಿಂದ ಭಾಳ ಫಾಸ್ಟಾಗಿ ಕಲಿಬೋದು ಮತ್ತು ವೆರಿ ಇಂಟ್ರಿಕೇಟ್ ಟೆಕ್ನಾಲಜಿ ಎಲ್ಲ ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾರೆ. ಇವಾಗ ನೋಡಿದ್ರೆ ನಮ್ಮ ಎಲ್ಲ ಯೂನಿವರ್ಸಿಟಿ ಎಂಜಿನಿಯರಿಂಗು ಆಗಲಿ, ನಮ್ಮ FCIT ಅಂದರೆ ನಮ್ಮ ಕಂಪ್ಯೂಟಿಂಗ್ ಆ್ಯಂಡ್ IT ಮಕ್ಕಳಾಗಲಿ, ಎಲ್ಲರೂ ಒಂದಲ್ಲ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ಖುಷಿಯಾಗಿ ಒಂದು ಟೀಮ್ ಒಂದು 5 ಮೆಂಬರ್ಸ್ ಮಾಡಿ ಆ ಪ್ರಾಜೆಕ್ಟ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡಿದ್ದಾರೆ. ನೀವು ಮೋಸ್ಟ್ ಮಾಡ್ರನ್ ಟೆಕ್ನಾಲಜಿ ಇಲ್ಲಿ ಬಂದು ನೋಡ್ಬೋದು, ಡೆಮಾನ್ಸ್ಟ್ರೇಷನ್ ನೋಡ್ಬೋದು ಅದರದ್ದು. ಇವಾಗ ನಾನು ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಕೂತಿದ್ದೀನಿ, ಇದು ನಮ್ಮ ಹುಡುಗರು ಎಲೆಕ್ಟ್ರಿಕ್ ವೆಹಿಕಲ್ ಮಾಡಿ ಇದರದ್ದು ಎಲ್ಲ ಟೆಸ್ಟ್ ಮಾಡ್ತಿದ್ದಾರೆ. ಎಷ್ಟು ರೇಂಜ್ ಬರುತ್ತೆ, ಬ್ಯಾಟ್ರಿ ಹೇಗೆ ನಾನು ಮೇಂಟೈನ್ ಮಾಡಬೇಕು, ಈ ವೆಹಿಕಲ್ನ ಹೇಗೆ ಎಷ್ಟು ಡಿಸ್ಟೆನ್ಸ್ವರೆಗೆ ಕವರ್ ಮಾಡ್ಬೋದು, ಇಂಥ ಎಲ್ಲ ಎಕ್ಸ್ಪೆರಿಮೆಂಟು, ಬ್ಯಾಟ್ರಿ ಎಫಿಷಿಯನ್ಸಿ ಹೆಂಗೆ ಇಂಪ್ರೂವ್ ಮಾಡಬೇಕು, ಇದಕ್ಕೆ ಸೋಲಾರ್ ಹೆಂಗೆ ಅಡಾಪ್ಟ್ ಮಾಡಬೇಕು, ಈ ಥರ ಎಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಈ ಕಾಲೇಜಲ್ಲಿ ತುಂಬ ಬ್ರಾಂಚಸ್ ಇದೆ, ಹಂಗೆ ಜಾಸ್ತಿ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ CS ನಲ್ಲೇ ಒಂದು 10-15 ನಮ್ನಿ ಅವರು ಸಪ್ರೇಟ್ ಕೋರ್ಸಸ್ ಇದೆ. ನಾನ್ IT ಅಂತ ಬಂದರೆ ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು, ರೋಬೋಟಿಕ್ಸ್ ಆ್ಯಂಡ್ ಆಟೋಮಿಷನ್ಸು, ಈ ರೀತಿ ತುಂಬ ನಮ್ನಿ ವಿಭಾಗಗಳಿದೆ. ಅದರಲ್ಲೆಲ್ಲ ಹೊಸದಾಗಿ ಕಲಿತಾ ಇದ್ದೀವಿ. ನಮ್ಮ ತಲೆಯಲ್ಲಿ ಏನೇನು ಐಡಿಯಾ ಯೋಜನೆಗಳಿದೆನೋ ಅದನ್ನೆಲ್ಲ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಪ್ರೋಟೋಟೈಪ್ ಮಾಡ್ತಾ ಇದ್ದೀವಿ. ಆ ಪ್ರೋಟೋಟೈಪಿಗೆ ನಮ್ಮ ಕಾಲೇಜ್ ಎಷ್ಟೋ ಸಹಾಯ ಮಾಡ್ತಾ ಇದೆ. ಜಿಎಂ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಓಪನ್ ಡೇ ಕಾರ್ಯಕ್ರಮದಲ್ಲಿ ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ತಾಲೂಕಿನಲ್ಲಿರುವ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸಿದರಲ್ಲದೆ ಓಪನ್ ಡೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಹಿತಿ ಪಡೆದರು. ಪಿಯುಸಿ ಡಿಗ್ರಿ ಬಳಿಕ ಯಾವ ಕೋರ್ಸ್ ತೆಗೆದುಕೊಳ್ಬೇಕು, ಯಾವ ಕೋರ್ಸ್ ತೆಗೆದುಕೊಂಡರೆ ಒಳ್ಳೆಯದು, ಅದರಿಂದ ಯಾವೆಲ್ಲ ಅನುಕೂಲ ಆಗಲಿದೆ, ಉದ್ಯೋಗಾವಕಾಶ ಎಷ್ಟಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದರು. ಓಪನ್ ಡೇ ಪ್ರಯುಕ್ತ ಜಿಎಂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಮಾದರಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ರೋಬೋಟ್, ವಿದ್ಯುತ್ ಚಾಲಿತ ಯಂತ್ರಗಳು, ಸ್ಪೋರ್ಟ್ಸ್ ಕಾರ್ ಸೇರಿದಂತೆ ವಿವಿಧ ಮಾದರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದು ವಿದ್ಯಾರ್ಥಿಗಳು ಅವುಗಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿ ಸಂಭ್ರಮಿಸಿದರು. ಕಿಚನ್ ವೇಸ್ಟಿಂದ ನಾವು ಕಸದಿಂದ ರಸ ಅಂತಂದು ಹೇಳ್ತಾರಲ್ಲ, ಆ ಥರ ನಾವು ಕಿಚನ್ ವೇಸ್ಟ್ಗಳನ್ನೆಲ್ಲ ಯೂಸ್ ಮಾಡಿ ಫಸ್ಟ್ ಇದನ್ನ ಚಾಪ್ ಮಾಡಬೇಕು. ಚಾಪ್ ಮಾಡಿ ನೆಕ್ಸ್ಟು ನಾವು ಬ್ಯಾಕ್ಟೀರಿಯಾ ಕಲ್ಚರ್ ಇದೆ, ಬ್ಯಾಕ್ಟೀರಿಯಾ ಕಲ್ಚರ್ನ ಹಾಕಿ ನೆಕ್ಸ್ಟು ಬ್ಯಾಕ್ಟೀರಿಯಾಸ್ನ ಇಲ್ಲಿ ಇಂಜೆಕ್ಟ್ ಮಾಡಬೇಕು. 45 to 50 ಡೇಸ್ ಆದಮೇಲೆ ಸೇಮ್ ತಿಪ್ಪೆ ಗೊಬ್ಬರ ಯಾವ ಥರ ರೆಡಿ ಆಗುತ್ತಲ್ಲ ಅದೇ ಥರ ಗೊಬ್ಬರ ರೆಡಿ ಆಗುತ್ತೆ ಸರ್. ಇಲ್ಲಿ ನಮಗೆ ಓಪನ್ ಡೇ ಅಂತ ಒಂದು ಪ್ಲ್ಯಾಟ್ಫಾರ್ಮ್ಸ್ ಮಾಡ್ತಿದ್ದಾರೆ. ಮೀನ್ಸ್ ನಮ್ಮ ಟ್ಯಾಲೆಂಟ್ಸ್ನೆಲ್ಲ ಶೋಕೇಸ್ ಮಾಡಲಿಕ್ಕೆ ನಾವು ಭಾಳ ಸ್ಪೆಷಲೈಸೇಷನ್ಸ್ ಎಲ್ಲ ಇದ್ದಾರೆ, AI ಮತ್ತು ಡಾಟಾ ಸೈನ್ಸ್ ಸ್ಪೆಷಲೈಸೇಷನ್ಸ್. ನಾವು ಇವಾಗ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ನಮಗೆ ನಮ್ಮ ಲೆಕ್ಚರ್ಸ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವು ಇವಾಗ ಒಂದು ಸ್ಮಾರ್ಟ್ ಪಾರ್ಕಿಂಗ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಎಷ್ಟು ಲಾಟ್ಸ್ ಬಾಕಿ ಇದೆ, ಎಷ್ಟು ಲಾಟ್ಸ್ ಫಿಲ್ ಆಗಿದೆ, ಅದೆಲ್ಲ ಟೈಮ್ ಸೇವಿಂಗ್ ಮತ್ತು
ಟೆಕ್ನಾಲಜಿ ಇವಾಗ ಹ್ಯೂಮನ್ ಯಾರ್ದು ನೆಸೆಸರಿ ಇಲ್ಲ, ತಾನಾಗೆ ಆಟೋಮೆಟಿಕ್ಕಾಗಿ ಗೇಟ್ ಓಪನ್ ಆ ಥರ ಎಲ್ಲ ಮಾಡ್ತಾ ಇದೆ. ಇವತ್ತು ನಮ್ಮ ಕಾಲೇಜಲ್ಲಿ ಓಪನ್ ಡೇ ಫಂಕ್ಷನ್ ಇದೆ. ಇವತ್ತು ನಮ್ಮ ಕಾಲೇಜಲ್ಲಿ ಪ್ರಾಜೆಕ್ಟ್ ಎಕ್ಸಿಬಿಷನ್ ನಡೀತಾ ಇದೆ. ಇದು IoT ಎನೇಬಲ್ಡ್ ಸ್ಮಾರ್ಟ್ ಹೆಲ್ಮೆಟ್. ಇದರಲ್ಲಿ GPS ಮಾಡಲ್ಲು, ಬ್ಲೂಟೂತ್ ಮಾಡಲ್ಲು, ಕ್ರ್ಯಾಶ್ ಡಿಟೆಕ್ಷನ್ ಸೆನ್ಸರು ಮತ್ತು SOS ಬಟನ್ ಯೂಸ್ ಮಾಡಿಕೊಂಡು ಮಾಡಿರೋದು. ಕ್ರ್ಯಾಶ್ ಡಿಟೆಕ್ಷನ್ ಸೆನ್ಸರು ಕ್ರ್ಯಾಶಸ್ ಅಥವಾ ಆಕ್ಸಿಡೆಂಟ್ಸ್ ಏನಾದರೂ ಆದರೆ ಡಿಟೆಕ್ಟ್ ಮಾಡಿಬಿಟ್ಟು SOS ಬಟನ್ನಿಗೆ ಅಲರ್ಟ್ ಮಾಡುತ್ತೆ. ಮತ್ತು ರೈಡರ್ದು ಹೆಲ್ತ್ ಮಾನಿಟ್ರ್ ಕೂಡ ಮಾಡುತ್ತೆ. ರೈಡರ್ ಏನಾದರೂ ಅಬ್ನಾರ್ಮಲ್ ಇದ್ದರು ಅಂತ ಅಂದರೆ ಇದು ಡಿಟೆಕ್ಟ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಸಿಗ್ನಲ್ ನೋಟಿಫಿಕೇಷನ್ನ ಸೆಂಡ್ ಮಾಡೋದು ಬ್ಲೂಟೂತ್ ಮಾಡಲಿಂದ. ಇದು ನಮ್ಮ GM ವಿಶ್ವವಿದ್ಯಾಲಯಲ್ಲಿ ಓಪನ್ ಡೇ ಅಂತ ಮಾಡ್ತಿದ್ದೀವಿ. ಅಲ್ಲಿ ಎಲ್ಲ ಬ್ರ್ಯಾಂಚ್ ಅವರು ಪಾರ್ಟಿಸಿಪೇಟ್ ಮಾಡಿ ಅವ್ರವ್ರದ್ದು ಬ್ರ್ಯಾಂಚಿಂದ ಏನೇನು ಪ್ರಾಜೆಕ್ಟ್ಸ್ ಇದೆ ಎಲ್ಲ ಇಲ್ಲಿ ಸಬ್ಮಿಟ್ ಮಾಡಿ ವಸ್ತು ಪ್ರದರ್ಶನ ಥರ ಇಟ್ಟಿದ್ದಾರೆ. ನಾವು ಆಟೋನಮಸ್ ವಾರ್ಡ್ ಮಾನಿಟರಿಂಗು, ಆಬ್ಸ್ಟಿಕಲ್ ಅವಾಯ್ಡೆನ್ಸು, ಹ್ಯೂಮನ್ ಫಾಲೋಯಿಂಗ್ ರೋಬೋಟು ಅವೆಲ್ಲ ಮಾಡಿದ್ದೀವಿ. ಇನ್ನು ಮೆಕ್ಯಾನಿಸಮ್ಸ್ ಎಲ್ಲ ಮಾಡಿದ್ದೀವಿ. ಒಟ್ಟಿನಲ್ಲಿ GM ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಓಪನ್ ಡೇಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ದು, ವಿದ್ಯಾರ್ಥಿಗಳು ಸಂಭ್ರಮದಿಂದ ಓಪನ್ ಡೇಯಲ್ಲಿ ಪಾಲ್ಗೊಂಡು ತಮ್ಮ ಗೊಂದಲ ನಿವಾರಣೆ ಮಾಡಿಕೊಂಡಿದ್ದಂತೂ ಸತ್ಯ.